ಟ್ರಾಫಿಕ್ ಕಿರಿಕಿರಿಯಿಂದ ಪಾರಾಗುವುದಕ್ಕೆ ಅನುಕೂಲವಾಗಿದ್ದಂತಹ ನಮ್ಮ ಮೆಟ್ರೋ ಇದೀಗ ದುಬಾರಿಯಾಗಿದೆ. ಮೆಟ್ರೋ ಟಿಕೆಟ್ ರೇಟ್ ಹೆಚ್ಚಿಸಿದ್ದಕ್ಕೆ ಬಿಎಂಆರ್ಸಿಎಲ್ ವಿರುದ್ಧ ಪ್ರಯಾಣಿಕರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಮೆಟ್ರೋ ಪ್ರಯಾಣಿಕರಿಗೆ ಬಿಎಂಆರ್ಸಿಎಲ್ ಶಾಕ್. ಶೇಕಡಾ 46ರಷ್ಟು ಮೆಟ್ರೋ ಟಿಕೆಟ್ ದರ ಹೆಚ್ಚಳ. ಸಿಲಿಕಾನ್ ಸಿಟಿಯಲ್ಲಿ ಟ್ರಾಫಿಕ್ ಕಿರಿಕಿರಿಯಿಂದ ಸ್ವಲ್ಪ ನೆಮ್ಮದಿ ಕೊಟ್ಟಿದ್ದು ಅಂದ್ರೆ ಅದು ನಮ್ಮ ಮೆಟ್ರೋ. ಕಡಿಮೆ ಸಮಯದಲ್ಲಿ ಟ್ರಾಫಿಕ್ ಜಂಜಾಟದಿಂದ ಮುಕ್ತವಾಗಿ ಪ್ರಯಾಣ ಮಾಡೋಕೆ ಮೆಟ್ರೋ ಅನುಕೂಲವಾಗಿತ್ತು. ಆದ್ರೀಗ ಮೆಟ್ರೋ ಪ್ರಯಾಣವು ದುಬಾರಿಯಾಗಿದೆ. ಬಿಎಂಆರ್ಸಿಎಲ್ ಮೆಟ್ರೋ ಟಿಕೆಟ್ ದರವನ್ನ ಶೇಕಡಾ 46ರಷ್ಟು ಹೆಚ್ಚಿಸಿದೆ. ಏಕಾಏಕಿ ಬೆಲೆ ಏರಿಕೆ ಪ್ರಯಾಣಿಕರಿಗೆ ಬಿಗ್ ಶಾಕ್ ನೀಡಿದೆ. ಇನ್ನು ಹಳೆ ದರ ಹಾಗೂ ಪರಿಷ್ಕೃತ ದರವನ್ನ ನೋಡೋದಾದ್ರೆ ಮೆಟ್ರೋ ಪ್ರಯಾಣ ದರ ಹೆಚ್ಚಳಕ್ಕೆ ಜನಾಕ್ರೋಶ. ಮೆಟ್ರೋ ಬಿಟ್ಟು ಬೈಕ್ನಲ್ಲಿ ಓಡಾಡಬಹುದಲ್ವಾ? ಏಕಾಏಕಿ ಶೇಕಡಾ 46ರಷ್ಟು ಮೆಟ್ರೋ ಟಿಕೆಟ್ ದರ ಹೆಚ್ಚಿಸಿದ್ದಕ್ಕೆ ಪ್ರಯಾಣಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಲಾಭದ ಆಸೆ ಬಿಡಿ, ಪ್ರಯಾಣಿಕರ ಸುರಕ್ಷೆ ನೋಡಿ ಎಂದು ಬಿಎಂಆರ್ಸಿಎಲ್ ವಿರುದ್ಧ ಕಿಡಿಕಾರಿದ್ದಾರೆ. ನಾವು ಟೈಮ್ ಸೇವ್ ಮಾಡೋಕ್ಕೆ ಮೆಟ್ರೋ ಯೂಸ್ ಮಾಡೋದು, ನಾವು ಟೈಮ್ ಸೇವ್ ಮಾಡೋಕ್ಕೆ BMTC ಯೂಸ್ ಮಾಡೋದು. ಇವಾಗ ಇವ್ರ ಪ್ರೈಸಸ್ ಇನ್ಕ್ರೀಸ್ ಮಾಡಿದ್ರೆ ಇವಾಗ ನಾವು ಮತ್ಲಬ್ ಬೆಟರ್ ದೆನ್ ದಿಸ್ ವಿ ಕ್ಯಾನ್ ಗೋ ಅಹೆಡ್ ವಿತ್ ದ ರ್ಯಾಪಿಡೋ, ಅದೆಲ್ಲ ನಾವು ಬುಕ್ ಮಾಡ್ಬೋದಲ್ಲ ಇನ್ಸ್ಟೆಡ್ ಆಫ್ ದಿಸ್. ಇಲ್ಲ, ಇದು ಈ ಥರ ಆಗಬಾರ್ದಿತ್ತು ಅಂತ ಅನಿಸ್ತಾ ಇದೆ. ಏನಕ್ಕಂದರೆ ನಮಗೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ. ಮತ್ತು ಹೂ ಆರ್ ರಿಯಲಿ ಅಂದರೆ ಪೂವರ್ ದೇ ವಿಲ್ ರಿಯಲಿ ಇಟ್ ಬಿ ಅಫೆಕ್ಟೆಡ್ ಲಾಟ್ ಫಾರ್ ದೆಮ್. ಮೆಟ್ರೋದಲ್ಲಿ ಪ್ರಯಾಣಿಸಿ ಸಮಯ ಉಳಿಸುತ್ತಿದ್ದ ಪ್ರಯಾಣಿಕರಿಗೆ ಟಿಕೆಟ್ ದರ ಏರಿಕೆ ಶಾಕ್ ನೀಡಿದೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ತಂತ್ರಜ್ಞಾನದಲ್ಲಿ ಬಿಎಂಆರ್ಸಿಎಲ್ ಹೊಸದೊಂದು ಸಾಧನೆಯನ್ನು ಮಾಡಿದೆ. ಡ್ರೈವರ್ಲೆಸ್ ಮೆಟ್ರೋ ರೈಲು ಇದೀಗ ರೆಡಿಯಾಗಿದೆ. ಟಿಟಾಘರ್ ರೈಲು ಕಾರ್ಖಾನೆಯಿಂದ 1900 ಕಿಲೋಮೀಟರ್ ದೂರದಿಂದ ಸಂಚರಿಸಿ ಮೆಟ್ರೋ ಇದೀಗ ಬೆಂಗಳೂರು ತಲುಪಿದೆ. ಬೆಂಗಳೂರು ತಲುಪಿದ ಡ್ರೈವರ್ಲೆಸ್ ಮೆಟ್ರೋ ರೈಲು. ಟಿಟಾಘರ್ ರೈಲು ಕಾರ್ಖಾನೆಯಿಂದ ಬಿಎಂಆರ್ಸಿಎಲ್ಗೆ ಹಸ್ತಾಂತರ. ನಮ್ಮ ಮೆಟ್ರೋ ಇದೇ ದೇಶದಲ್ಲಿ ಅತಿ ವೇಗವಾಗಿ ಬೆಳೆಯುತ್ತಿರುವ ಬೆಂಗಳೂರಿನಲ್ಲಿ ತನ್ನ ಪಾತ್ರವನ್ನ ಹೊಂದಿರುವ ಸಂಸ್ಥೆ ನಮ್ಮ ಮೆಟ್ರೋ. ಇದೀಗ ನಮ್ಮ ಬಿಎಂಆರ್ಸಿಎಲ್ ತಂತ್ರಜ್ಞಾನದಲ್ಲಿ ಮತ್ತೊಂದು ಸಾಧನೆ ಮಾಡಿದೆ. ಸಿಲಿಕಾನ್ ಸಿಟಿ ಬೆಂಗಳೂರು ಸದ್ಯ ಭಾರತದಲ್ಲಿ ದೈತ್ಯ ಕಾರ್ಪೊರೇಟ್ ಸರ್ಕಲ್ ಅನ್ನ ಕ್ರಿಯೇಟ್ ಮಾಡಿಕೊಂಡಿರುವ ನಗರ. ವಿಶ್ವ ಮಟ್ಟದಲ್ಲಿ ಮೂಲಸೌಕರ್ಯದಲ್ಲಿ ಛಾಪು ಮೂಡಿಸುತ್ತಿರುವ ನಗರವೂ ಹೌದು. ಇದೀಗ ಇಂತಹ ನಗರಕ್ಕೆ 2ನೇ ಚಾಲಕರಹಿತ ಮೆಟ್ರೋ ಬಂದಿದೆ. ಟಿಟಾನಗರದಿಂದ 1900 ಕಿಲೋಮೀಟರ್ ದೂರದಿಂದ ಸಂಚರಿಸಿ ಇಂದು ಬೆಳಗ್ಗೆ 8:30 ಸುಮಾರಿಗೆ 2ನೇ ಚಾಲಕರಹಿತ ಮೆಟ್ರೋ ಬೆಂಗಳೂರು ಹೆಬ್ಬಗೋಡಿ ಡಿಪೋಗೆ ತಲುಪಿದೆ. ಸಂವಹನ ಆಧಾರಿತ ರೈಲು ಇದಾಗಿದ್ದು ಯೆಲ್ಲೋ ಲೈನ್ನಲ್ಲಿ ಚಾಲಕರಹಿತ ಮೆಟ್ರೋದ ವಾಣಿಜ್ಯ ಕಾರ್ಯಾಚರಣೆ ಆರಂಭಿಸಲು ಬಳಸಲಾಗುತ್ತದೆ. ಇದಕ್ಕಾಗಿ ಸದ್ಯ ಕನಿಷ್ಠ 5 ಚಾಲಕರಹಿತ ಮೆಟ್ರೋಗಳ ಅವಶ್ಯಕತೆ ಇದ್ದು ಇಂದು 2ನೇ ಮೆಟ್ರೋ ನಗರಕ್ಕೆ ಬಂದು ತಲುಪಿದೆ. ಇದಕ್ಕೂ ಮುನ್ನ ಕೆಲ ತಿಂಗಳ ಹಿಂದೆ ಮೊದಲ ಚಾಲಕರಹಿತ ಬೆಂಗಳೂರಿಗೆ ಬಂದಾಗಿದೆ. ಆರ್ವಿ ರಸ್ತೆಯಿಂದ ಬೊಮ್ಮಸಂದ್ರದವರೆಗೂ ಕಾರ್ಯನಿರ್ವಹಿಸಲಿರುವ ಯೆಲ್ಲೋ ಲೈನ್ ಮೆಟ್ರೋ ಒಟ್ಟು 19.15 ಕಿಲೋಮೀಟರ್ ಚಲಿಸಲಿದೆ. ಕಳೆದ 4 ವರ್ಷಗಳಿಂದ ಯೆಲ್ಲೋ ಲೈನ್ಗಾಗಿ ಜನ ಕಾಯ್ತಾ ಇದ್ದು ಇದರಿಂದ ಐಟಿ ಬಿಟಿ ಉದ್ಯೋಗಿಗಳಿಗೆ ಅನುಕೂಲವಾಗಲಿದೆ. ಬಹುನಿರೀಕ್ಷಿತ ನಮ್ಮ ಮೆಟ್ರೋ ಹಳದಿ ಮಾರ್ಗದ ಕಾಮಗಾರಿ ಈಗಾಗಲೇ ಪೂರ್ಣಗೊಂಡಿದ್ದು ರೈಲು ಸಂಚಾರಕ್ಕೆ ಅಗತ್ಯವಿರುವ ಪ್ರಾಯೋಗಿಕ ಪರೀಕ್ಷೆಯೂ ಮುಕ್ತಾಯವಾಗಿದೆ. ಆದರೆ ಸಂಚಾರ ಮಾತ್ರ ಇನ್ನೂ ಆರಂಭವಾಗಿಲ್ಲ ಎಂಬುದೇ ನಿರಾಸೆಯ ಸಂಗತಿ. ದೀಪ್ತಿ ತೋಳ್ಪಾಡಿ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಟ್ರಾಫಿಕ್ ಕಿರಿಕಿರಿಯಿಂದ ಪಾರಾಗುವುದಕ್ಕೆ ಅನುಕೂಲವಾಗಿದ್ದಂತಹ ನಮ್ಮ ಮೆಟ್ರೋ ಇದೀಗ ದುಬಾರಿಯಾಗಿದೆ. ಮೆಟ್ರೋ ಟಿಕೆಟ್ ರೇಟ್ ಹೆಚ್ಚಿಸಿದ್ದಕ್ಕೆ ಬಿಎಂಆರ್ಸಿಎಲ್ ವಿರುದ್ಧ ಪ್ರಯಾಣಿಕರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಮೆಟ್ರೋ ಪ್ರಯಾಣಿಕರಿಗೆ ಬಿಎಂಆರ್ಸಿಎಲ್ ಶಾಕ್. ಶೇಕಡಾ 46ರಷ್ಟು ಮೆಟ್ರೋ ಟಿಕೆಟ್ ದರ ಹೆಚ್ಚಳ.
ಸಿಲಿಕಾನ್ ಸಿಟಿಯಲ್ಲಿ ಟ್ರಾಫಿಕ್ ಕಿರಿಕಿರಿಯಿಂದ ಸ್ವಲ್ಪ ನೆಮ್ಮದಿ ಕೊಟ್ಟಿದ್ದು ಅಂದ್ರೆ ಅದು ನಮ್ಮ ಮೆಟ್ರೋ. ಕಡಿಮೆ ಸಮಯದಲ್ಲಿ ಟ್ರಾಫಿಕ್ ಜಂಜಾಟದಿಂದ ಮುಕ್ತವಾಗಿ ಪ್ರಯಾಣ ಮಾಡೋಕೆ ಮೆಟ್ರೋ ಅನುಕೂಲವಾಗಿತ್ತು. ಆದ್ರೀಗ ಮೆಟ್ರೋ ಪ್ರಯಾಣವು ದುಬಾರಿಯಾಗಿದೆ. ಬಿಎಂಆರ್ಸಿಎಲ್ ಮೆಟ್ರೋ ಟಿಕೆಟ್ ದರವನ್ನ 46% ಹೆಚ್ಚಿಸಿದೆ. ಏಕಾಏಕಿ ಬೆಲೆ ಏರಿಕೆ ಪ್ರಯಾಣಿಕರಿಗೆ ಬಿಗ್ ಶಾಕ್ ನೀಡಿದೆ. ಇನ್ನು ಹಳೆ ದರ ಹಾಗೂ ಪರಿಷ್ಕೃತ ದರವನ್ನ ನೋಡೋದಾದ್ರೆ ಮೆಟ್ರೋ ಪ್ರಯಾಣ ದರ ಹೆಚ್ಚಳಕ್ಕೆ ಜನಾಕ್ರೋಶ. ಮೆಟ್ರೋ ಬಿಟ್ಟು ಬೈಕ್ನಲ್ಲಿ ಓಡಾಡಬಹುದಲ್ವಾ? ಏಕಾಏಕಿ 46% ಮೆಟ್ರೋ ಟಿಕೆಟ್ ದರ ಹೆಚ್ಚಿಸಿದ್ದಕ್ಕೆ ಪ್ರಯಾಣಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಲಾಭದ ಆಸೆ ಬಿಡಿ, ಪ್ರಯಾಣಿಕರ ಸುರಕ್ಷೆ ನೋಡಿ ಎಂದು ಬಿಎಂಆರ್ಸಿಎಲ್ ವಿರುದ್ಧ ಕಿಡಿಕಾರಿದ್ದಾರೆ. ನಾವು ಟೈಮ್ ಸೇವ್ ಮಾಡೋಕ್ಕೆ ಮೆಟ್ರೋ ಯೂಸ್ ಮಾಡೋದು, ನಾವು ಟೈಮ್ ಸೇವ್ ಮಾಡೋಕ್ಕೆ BMTC ಯೂಸ್ ಮಾಡೋದು. ಇವಾಗ ಇವ್ರ ಪ್ರೈಸಸ್ ಇನ್ಕ್ರೀಸ್ ಮಾಡಿದ್ರೆ ಇವಾಗ ನಾವು ಮತ್ಲಬ್ ಬೆಟರ್ ದೆನ್ ದಿಸ್ ವಿ ಕ್ಯಾನ್ ಗೋ ಅಹೆಡ್ ವಿತ್ ದ ರ್ಯಾಪಿಡೋ, ಅದೆಲ್ಲ ನಾವು ಬುಕ್ ಮಾಡ್ಬೋದಲ್ಲ ಇನ್ಸ್ಟೆಡ್ ಆಫ್ ದಿಸ್. ಇಲ್ಲ, ಇದು ಈ ಥರ ಆಗಬಾರ್ದಿತ್ತು ಅಂತ ಅನಿಸ್ತಾ ಇದೆ. ಏನಕ್ಕಂದರೆ ನಮಗೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ. ಮತ್ತು ಹೂ ಆರ್ ರಿಯಲಿ ಅಂದರೆ ಪೂವರ್ ದೇ ವಿಲ್ ರಿಯಲಿ ಇಟ್ ಬಿ ಅಫೆಕ್ಟೆಡ್ ಅ ಲಾಟ್ ಫಾರ್ ದೆಮ್. ಮೆಟ್ರೋದಲ್ಲಿ ಪ್ರಯಾಣಿಸಿ ಸಮಯ ಉಳಿಸುತ್ತಿದ್ದ ಪ್ರಯಾಣಿಕರಿಗೆ ಟಿಕೆಟ್ ದರ ಏರಿಕೆ ಶಾಕ್ ನೀಡಿದೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ತಂತ್ರಜ್ಞಾನದಲ್ಲಿ ಬಿಎಂಆರ್ಸಿಎಲ್ ಹೊಸದೊಂದು ಸಾಧನೆಯನ್ನು ಮಾಡಿದೆ. ಡ್ರೈವರ್ಲೆಸ್ ಮೆಟ್ರೋ ರೈಲು ಇದೀಗ ರೆಡಿಯಾಗಿದೆ. ಟಿಟಾಘರ್ ರೈಲು ಕಾರ್ಖಾನೆಯಿಂದ 1900 ಕಿಲೋಮೀಟರ್ ದೂರದಿಂದ ಸಂಚರಿಸಿ ಮೆಟ್ರೋ ಇದೀಗ ಬೆಂಗಳೂರು ತಲುಪಿದೆ. ಬೆಂಗಳೂರು ತಲುಪಿದ ಡ್ರೈವರ್ಲೆಸ್ ಮೆಟ್ರೋ ರೈಲು. ಟಿಟಾಘರ್ ರೈಲು ಕಾರ್ಖಾನೆಯಿಂದ ಬಿಎಂಆರ್ಸಿಎಲ್ಗೆ ಹಸ್ತಾಂತರ. ನಮ್ಮ ಮೆಟ್ರೋ ಇದೇ ದೇಶದಲ್ಲಿ ಅತಿ ವೇಗವಾಗಿ ಬೆಳೆಯುತ್ತಿರುವ ಬೆಂಗಳೂರಿನಲ್ಲಿ ತನ್ನ ಪಾತ್ರವನ್ನ ಹೊಂದಿರುವ ಸಂಸ್ಥೆ ನಮ್ಮ ಮೆಟ್ರೋ. ಇದೀಗ ನಮ್ಮ ಬಿಎಂಆರ್ಸಿಎಲ್ ತಂತ್ರಜ್ಞಾನದಲ್ಲಿ ಮತ್ತೊಂದು ಸಾಧನೆ ಮಾಡಿದೆ. ಸಿಲಿಕಾನ್ ಸಿಟಿ ಬೆಂಗಳೂರು ಸದ್ಯ ಭಾರತದಲ್ಲಿ ದೈತ್ಯ ಕಾರ್ಪೊರೇಟ್ ಸರ್ಕಲ್ ಅನ್ನ ಕ್ರಿಯೇಟ್ ಮಾಡಿಕೊಂಡಿರುವ ನಗರ. ವಿಶ್ವ ಮಟ್ಟದಲ್ಲಿ ಮೂಲಸೌಕರ್ಯದಲ್ಲಿ ಛಾಪು ಮೂಡಿಸುತ್ತಿರುವ ನಗರವೂ ಹೌದು. ಇದೀಗ ಇಂತಹ ನಗರಕ್ಕೆ 2ನೇ ಚಾಲಕರಹಿತ ಮೆಟ್ರೋ ಬಂದಿದೆ. ಟಿಟಾನಗರದಿಂದ 1900 ಕಿಲೋಮೀಟರ್ ದೂರದಿಂದ ಸಂಚರಿಸಿ ಇಂದು ಬೆಳಗ್ಗೆ 8:30 ಸುಮಾರಿಗೆ 2ನೇ ಚಾಲಕರಹಿತ ಮೆಟ್ರೋ ಬೆಂಗಳೂರು ಹೆಬ್ಬಗೋಡಿ ಡಿಪೋಗೆ ತಲುಪಿದೆ. ಸಂವಹನ ಆಧಾರಿತ ರೈಲು ಇದಾಗಿದ್ದು ಯೆಲ್ಲೋ ಲೈನ್ನಲ್ಲಿ ಚಾಲಕರಹಿತ ಮೆಟ್ರೋದ ವಾಣಿಜ್ಯ ಕಾರ್ಯಾಚರಣೆ ಆರಂಭಿಸಲು ಬಳಸಲಾಗುತ್ತದೆ. ಇದಕ್ಕಾಗಿ ಸದ್ಯ ಕನಿಷ್ಠ 5 ಚಾಲಕರಹಿತ ಮೆಟ್ರೋಗಳ ಅವಶ್ಯಕತೆ ಇದ್ದು ಇಂದು 2ನೇ ಮೆಟ್ರೋ ನಗರಕ್ಕೆ ಬಂದು ತಲುಪಿದೆ. ಇದಕ್ಕೂ ಮುನ್ನ ಕೆಲ ತಿಂಗಳ ಹಿಂದೆ ಮೊದಲ ಚಾಲಕರಹಿತ ಬೆಂಗಳೂರಿಗೆ ಬಂದಾಗಿದೆ. ಆರ್ವಿ ರಸ್ತೆಯಿಂದ ಬೊಮ್ಮಸಂದ್ರದವರೆಗೂ ಕಾರ್ಯನಿರ್ವಹಿಸಲಿರುವ ಯೆಲ್ಲೋ ಲೈನ್ ಮೆಟ್ರೋ ಒಟ್ಟು 19.15 ಕಿಲೋಮೀಟರ್ ಚಲಿಸಲಿದೆ. ಕಳೆದ 4 ವರ್ಷಗಳಿಂದ ಯೆಲ್ಲೋ ಲೈನ್ಗಾಗಿ ಜನ ಕಾಯ್ತಾ ಇದ್ದು ಇದರಿಂದ ಐಟಿ-ಬಿಟಿ ಉದ್ಯೋಗಿಗಳಿಗೆ ಅನುಕೂಲವಾಗಲಿದೆ. ಬಹುನಿರೀಕ್ಷಿತ ನಮ್ಮ ಮೆಟ್ರೋ ಹಳದಿ ಮಾರ್ಗದ ಕಾಮಗಾರಿ ಈಗಾಗಲೇ ಪೂರ್ಣಗೊಂಡಿದ್ದು ರೈಲು ಸಂಚಾರಕ್ಕೆ ಅಗತ್ಯವಿರುವ ಪ್ರಾಯೋಗಿಕ ಪರೀಕ್ಷೆಯೂ ಮುಕ್ತಾಯವಾಗಿದೆ. ಆದರೆ ಸಂಚಾರ ಮಾತ್ರ ಇನ್ನೂ ಆರಂಭವಾಗಿಲ್ಲ ಎಂಬುದೇ ನಿರಾಸೆಯ ಸಂಗತಿ. ದೀಪ್ತಿ ತೋಳ್ಪಾಡಿ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ.